ಒಂದು ಮಾವಿನ ಮರ ಇರುತ್ತೆ. ಆ ಮಾವಿನ ಮರಕ್ಕೆ ಒಂದ್ ಸಣ್ಣ ಮಗ ಬಂದ್ಬಿಟ್ಟು ಆ ಮಾವಿನ ಮರದ ಜೊತೆ ಆಟ ಆಡ್ದೆ. ಹತ್ತೋದು, ಇಳಿಯೋದು, ಜೋತಾಡೋದು, ಮಾಡೋದು, ಕೂಗೋದು, ಹೋಗೋದು ಇದೆಲ್ಲ ಮಾಡಿ ಆ ಮಾವಿನ ಜೊತೆ ಮರದ ಜೊತೆ ದಿನ ಆಟ ಆಡ. ಈ ಮಗು ಒಂದ್ಸರಿ ವಾಪಸ್ ಹೋಗುತ್ತೆ, ದೊಡ್ಡದಾಗ್ಬಿಡುತ್ತೆ. ಸರಿ 8ನೇ ಕ್ಲಾಸ್ 9ನೇ ಕ್ಲಾಸ್ ಆಗುತ್ತೆ. ಇವಾಗ ಈ ಮಗು ವಾಪಸ್ ಬರುವಾಗ ಬೇಜಾರಲ್ಲಿ ಬಂದು ಮಾವಿನ ಮರದಲ್ಲಿ ಹತ್ರ ಬರುತ್ತೆ. ಅವಾಗ ಮಾವಿನ ಮರ ಕರೆಯುತ್ತೆ, ಏನಂತ, ಬಂದ್ಬಿಟ್ಟ ಕಸ ಕಂದ, ಬಂದ್ಬಿಟ್ಟ ಕುಸ್, ಬಂದ್ಬಿಟ್ಟ ಪಾಪಿ ಪಾಪಿ ಪುಟ, ಬೇಗ ನಾನು ನೀನು ಆಟ ಆಡೋಣ, ರೆಡಿ ಇದೆಯಾ, ಮೇಲೆ ಹತ್ತಿಯಾ, ಹೋಗಿ ಹತ್ಕೊಂತ ಇರ್ತೀಯ, ಟೊಂಗಿ ಹಾರ್ತೀಯಾ ಅಥವಾ ಜೋತ್ ಬಿಡ್ತೀಯ, ಅದು ಮಾಡ್ತೀಯ ಅಂತ. ನನ್ನ ಹತ್ರ ವಿಡಿಯೋ ಗೇಮ್ ಇಲ್ಲ, ನನ್ನ ಹತ್ರ ಬೈಕ್ ಇಲ್ಲ, ನನ್ನ ಹತ್ರ ಸೈಕಲ್ ಇಲ್ಲ, ನನ್ನ ಹತ್ರ ಪೆನ್ಸಿಲ್ ಇಲ್ಲ, ನನ್ನ ಹತ್ರ ನಮ್ಮ ಫ್ರೆಂಡ್ಸ್ ಎಲ್ಲ ಒಳ್ಳೊಳ್ಳೆ ಬ್ರಾಂಡೆಡ್ ಶೂಸ್ ಹಾಕೊಂಡ್ಬರ್ತಾರೆ, ನನ್ನ ಹತ್ರ ಏನಿಲ್ಲ, ನೀನ್ ಬರೀ ಆಟ ಆಡ ನನಗೆ ಇಷ್ಟ ಆಗಲ್ಲಪ್ಪ, ಆಟ ಆಡಕ್ಕೆ ಬೇಡ ಹೋಗೋದು. ಅಯ್ಯ ಅದಕ್ಕೆ ಯಾಕೆ ಮಾವಿನ ಮರ ಹೇಳುತ್ತೆ, ಅದಕ್ಕೆ ಯಾಕೆ ಬೇಜಾರಾಗ್ತೀಯ ನೀನು, ತಲೆ ಕೆಡಿಸ್ಕೋಬೇಡ, ನನ್ನ ಹಣ್ಣುಗಳೆಲ್ಲ ಇದಾವಲ್ಲ ಇತ್ಕೊಂಡೋಗು, ಮಾರು, ದುಡ್ಡು ಬರತ್ತೆ, ಆಮೇಲೆ ನಿನ್ಗೆ ಏನ್ ಬೇಕೋ ಅಂತ ತಗೊಂಡು. ಒಳ್ಳೆ ಐಡಿಯಾ. ಗಡಗಡೆ ಹೋಗ್ಬಿಟ್ಟ, ಎಲ್ಲ ಹಣ್ಣುಗಳನ್ನೆಲ್ಲ ಕಿತ್ಕೊಂಡು ಎಲ್ಲ ಹೋಗಿ ಮಾರ್ದ. ಒಳ್ಳೇದು ಏನ್ ಬಂತು, ಎಲ್ಲ ಮತ್ತೆ ಬ್ರಾಂಡೆಡ್ ಶೂಸು, ವಿಡಿಯೋ ಗೇಮು, ಮೊಬೈಲ್ ಫೋನು, ಅದು ಎಲ್ಲ ತಗೊಂಡು ಕುತ್ಕೊಂಡ. ಮತ್ತೆ ಈ ಹುಡುಗನಿಗೆ ಎಷ್ಟು ವರ್ಷ ಆಯ್ತು, 18-19 ವರ್ಷ ಆಯ್ತು. ನಾನು ಅವಾಗ ವಾಪಸ್ ಮತ್ತೆ ಬಂದ. ಏನು ನನ್ನ ಫ್ರೆಂಡ್ಸ್ ಎಲ್ಲ ಮತ್ತೆ ಅದೇ ಮಾವಿನ ಮರ ಕರೀತು. ಏನಂತ ಕರೀತು, ಬಾ ಆಟ ಆಡು ನನ್ನ ಜೊತೆ, ಬಾ ಈ ಕುತ್ಕೋ ಆಟ ಆಡು, ಮೇಲತ್ತು, ಹಲ್ಲತ್ತು, ಇಲ್ಲತ್ತು. ಸೊ ನನ್ನ ಹತ್ರ ಆಟ ಆಡಪ್ಪಿ, ಜೋಕಾಲಿ ಆಡು, ಮೇಲ್ ತುಡುಗು, ಇದೆಲ್ಲ ಹೇಳ್ತಾ ಇದ್ದ. ಯಾರು ಹೇಳಿದ್ರು ಮಾವಿನ ಮರ ಹೇಳ್ತು. ಸೊ ಮಾವಿನ ಮರ ಹೇಳಿದ್ಮೇಲೆ ಈ ಹುಡುಗ ಏನಂದ, ಸುಮ್ ಕೂತ್ಕೊಳ್ಳಪ್ಪ, ನಂದು ಆಟ ಆಡೋ ವಯಸ್ಸೆಲ್ಲ ಮುಗಿದೋಯ್ತು, ಎಲ್ಲರೂ ನನ್ನ ಫ್ರೆಂಡ್ಸ್ ಒಳ್ಳೆ ಕಾಲೇಜಿಗೆ ಸೇರಿಸ್ತಾ ಇದ್ರೆ, ನಾನು ಒಳ್ಳೆ ಕಾಲೇಜ್ ಸೇರ್ತಾ ಇಲ್ಲ, ದುಡ್ಡಿಲ್ಲ, ನಾನು ಏನ್ ಮಾಡ್ಲಿ, ಅದಕ್ಕೆ ಏನ್ ಮಾಡ್ಬೇಕು, ನನ್ಗೆ ದುಡ್ಡು ಬೇಕು. ಹಂಗಾರೆ ಏನ್ ಮಾಡು, ನನ್ನ ರಂಬೆ ಕೊಂಬೆ ಎಲ್ಲ ಇದಾವಲ್ಲ ಅದನ್ನ ಕಟ್ ಮಾಡಿ ಮಾರು, ಆಮೇಲೆ ನಿನಗೆ ಏನ್ ಸಿಗುತ್ತೆ, ದುಡ್ಡು ಸಿಗುತ್ತೆ, ಆಮೇಲೆ ನೀನು ಒಳ್ಳೆ ಕಾಲೇಜಿಗೆ ಸೇರ್ಕೋ, ಬುಕ್ಸ್ ತಗೋ, ಚೆನ್ನಾಗಿರು, ಬ್ಯಾಗ್ ತಗೋ, ಎಲ್ಲ ಮಾಡು ಅಂತಾಳೆ. ಸೇಮ್ ಅಗೇನ್ ರಂಬೆ ಕೊಂಬೆ ಎಲ್ಲ ಕಟ್ ಮಾಡ್ದ, ಹೋಗಿ ಒಳ್ಳೆ ಕಾಲೇಜ್ ಸೇರ್ಕೊಂಡು. ಸೊ ಮತ್ತೆ ಈ ಹುಡುಗನಿಗೆ ಎಷ್ಟಾಯ್ತು, 30 ವರ್ಷ ಆಯ್ತು. ಮತ್ತೆ ಅವಾಗ ಬಂದ್ ಕುತ್ಕೊಂಡ, ಏನು ನನ್ ಮದ್ವೆ ಆಗಿದೆ, ಮಕ್ಕಳಾಗಿದೆ, ಸಂಸಾರ ನೋಡ್ಬೇಕು, ಮನೆ ಕಟ್ಬೇಕು, ಹೊಸ ಮನೆ ಇಲ್ಲ, ಕಾರ್ ಬೇಕು, ನೋಡ್ಕೊಳಕ್ ಆಗ್ತಿಲ್ಲ, ಕಷ್ಟ ಇದೆ. ಇವಾಗ ಏನ್ ಮಾಡ್ಬೇಕು, ನೀನ್ ನೋಡ್ರೆ ಆಟ ಆಡು ಅಂತ ಕರಿತೀಯ, ನನ್ನ ಹತ್ರ ಕುತ್ಕೊಳಕ್ ಆಗಲ್ಲ, ನಿನ್ ಮೇಲೆ ಹತ್ತಕ್ಕಾಗಲ್ಲ, ಆಡಕ್ಕಾಗಲ್ಲ, ನನ್ ಟೆನ್ಷನ್ ಜಾಸ್ತಿ ಇದೆ, ಸ್ಟ್ರೆಸ್ ಜಾಸ್ತಿ ಇದೆ, ನನಗೆ ಸಾಕಾಗ್ಬಿಟ್ಟದ. ಅದಕ್ಕೆ ಯಾಕೆ ಯೋಚನೆ ಮಾಡ್ತೀಯ, ಉಳಿದಿರೋದೇನು ಸ್ಟೆಮ್. ಈ ಸ್ಟೆಮ್ ನ ಕಟ್ ಮಾಡು, ನೀನ್ ದುಡ್ಡು ಬರುತ್ತೆ, ತಗೊಂಡೋಗಿ ಮಾರು, ಆರಾಮಿರುವಂತ. ಸೊ ಅವ್ನು ಅದನ್ನೇ ಮಾಡ್ದ, ಸ್ಟೆಮ್ ಮಾಡ್ಕೊಂಡು ಹೋಗಿ ಮತ್ತೆ ವಾಪಸ್ ಹೋಗಿ ಸೇರ್ಸ್ಕೊಂಡ್ ಬಂದ. ಅದಾದ್ಮೇಲೆ ಏನಾಯ್ತು, ಮತ್ತೆ ಒಂದಿನ ಈ ಹುಡುಗನಿಗೆ ಎಷ್ಟು ವರ್ಷ ಆಯ್ತು, ಇವಾಗ 60 ವರ್ಷ 70 ವರ್ಷ ಹಿಂಗಾಯ್ತು. ಇವಾಗ ಅವನಿಗೆ ನಡೆಯೋಕ್ಕೂ ಆಗ್ತಿರ್ಲಿಲ್ಲ, ಬಹಳ ಶಕ್ತಿ ಎಲ್ಲ ಕಮ್ಮಿ ಆಗ್ಬಿಟ್ಟது. ಸ್ಲೋಲಿ ನಡ್ಕೊಂಡು ಮೆಲ್ಲಕ್ಕೆ ಬಂದು ಅದ್ರ ಹತ್ರ ಹಿಂಗ್ ಬರಕ್ ಸ್ಟಾರ್ಟ್ ಮಾಡ್ದ. ಅವಾಗ ಮತ್ತೆ ಮಾವಿನ ಮರ ಏನ್ ಉಳಿದಿದ್ದು, ಕೊನೆಗೆ ಲಾಸ್ಟ್ ಉಳಿದಿದ್ದೇನು, ಲಾಸ್ಟಿಗೆ ಉಳಿದಿದ್ದು ಬುಡ ಅಷ್ಟೇನೆ, ರೈಟ್, ರೂಟ್ಸ್ ಕೆಳಗಡೆ ಅದ್ರ ಬುಡ ಅಷ್ಟೇ ಲಾಸ್ಟ್ ಉಳಿದಿತ್ತು. ಅವಾಗ ಮತ್ತೆ ಅದು ಕೇಳ್ತಾ ಬಂತು, ಅಯ್ಯೋ ಮತ್ತೆ ನೋವು ಮಾಡ್ಕೊಂಡ್ ಬಂದಿಯಾ, ಸಿಟ್ ಮಾಡ್ಕೊಂಡ್ ಬಂದಿದ್ಯಾ, ಅಯ್ಯೋ ಇವಾಗ ನನ್ ಕಡೆ ನಿನಗೆ ಕೊಡೋಕೆ ಏನೂ ಇಲ್ಲಲ್ಲಪ್ಪಿ, ಇವಾಗ ಏನ್ ಮಾಡ್ಲಿ ಅಂತ. ಅವಾಗ ಈ ಹುಡುಗ ಹೇಳ್ತಾ ಇದ್ದ, ಅದೇ ಸಣ್ಣ ಹುಡುಗ ಇದ್ನಲ್ಲ, ಇವಾಗ ಎಷ್ಟು ವರ್ಷ ಆಯ್ತು, ಅವ್ನಿಗೆ 50-60 ವರ್ಷ ಆಯ್ತಲ್ಲ, ಈ ಹುಡುಗ ಬಂದ್ಬಿಟ್ಟು ಹೇಳ್ದ, ಇವೆಲ್ಲ ನನಗೆ ಏನು ಬೇಡ, ನೀನ್ ಏನ್ ಕೊಟ್ರು ನನಗೆ ಅನುಭವಿಸಂಗಿಲ್ಲ, ಏನಿಲ್ಲ, ನಿನ್ ಪಕ್ಕ ಕುತ್ಕೊಂಡ್ಬಿಟ್ಟು ನಾನು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಇರ್ತೀನಿ ಅಷ್ಟೇ ಅಂತ ಹೇಳ್ದ. ಅವಾಗ ಅದು ಮಾವಿನ ಮರ ಹೇಳ್ತು, ಇಷ್ಟೇ ಸಾಕಿತ್ತು ನಿನಗೆ, ನಾನು ಅವಾಗಿದ್ದ ಅದನ್ನೇ ಬಡ್ಕೊಳ್ತಿದ್ದೆ ನಿನಗೆ, ಆ ಕ್ಷಣದಿಂದ ನಾನು ಅದನ್ನೇ ಕೇಳ್ತಾ ಇದ್ದೆ, 3 ವರ್ಷದಿಂದ ನಾನು ಅದನ್ನೇ ಕೇಳ್ತಾ ಇದ್ದೆ, ನನ್ನ ಜೊತೆ ಕುತ್ಕೋ, ನನ್ನ ಜೊತೆಗಿರು, ನನ್ನ ಮಾತು ಕೇಳಿಸ್ಕೊ, ನನ್ನ ಮೇಲೆಲ್ಲ ಇರು, ನನಗೆ ಕನೆಕ್ಟ್ ಆಗು, ನನ್ ಮಾತಾಡ್ಸು, ನನ್ ಮುಟ್ಟು, ನನ್ ಟಚ್ ಮಾಡು ಅಂತ ಕೇಳ್ತದೆ. ಸೊ ಹೂ ಇಸ್ ದಟ್ ಮಾವಿನ ಮರ, ಯುವರ್ ಪೇರೆಂಟ್. ಮಾವಿನ ಮರನೇ ನಿಮ್ ತಾಯಿ, ಆ ಮಾವಿನ ಮರನೇ ನಿಮ್ ತಂದೆ.